ಮತ್ತೊಮ್ಮೆ ಪರಿಚಯ ಹಾಲಿಡೇಸ್ನ ಶ್ರೀನಿವಾಸ್. ನಿಮ್ಮೆಲ್ಲರಿಗೂ ನಾನು ಪ್ರಾಮಿಸ್ ಮಾಡ್ದಂಗೆ ನಮ್ಮ ಜಪಾನಿನ ದಿನದ ಕಾರ್ಯಕ್ರಮಗಳ ಪಟ್ಟಿ ಮತ್ತು ಅದರ ಸಣ್ಣ ವಿವರಗಳನ್ನು ನಿಮ್ಮ ಮುಂದೆ ತರಕ್ಕೆ ಅಂತ ಬಂದಿದ್ದೀನಿ. ನಿನ್ನೆ ನಾನು ನಿಮಗೆ ಕಳಿಸಿದ ವಿಡಿಯೋದಲ್ಲಿ ನಮ್ಮ ಓವರಾಲ್ ಜಪಾನಿನ ಗ್ಲಿಮ್ಸು ಮತ್ತು ನೀವು ನಮ್ಮನ್ನು ಯಾಕೆ ನಂಬಿ ನಮ್ಮ ಜೊತೆ ಟೂರ್ ಬರಬೇಕು ಅನ್ನೋ ವಿಚಾರ ಹೇಳಿದ್ವಿ. ಜಪಾನಿನ ಟೂರಲ್ಲಿ ಮೊದಲ ದಿನ ಅನ್ನೋದೇನೂ ಇರಲ್ಲ. ಫ್ಯಾಕ್ಟೀಸ್ ನೀವು ಮೊದಲ ದಿನ ಮತ್ತು ಕೊನೆಯ ದಿನ ಈ ಎರಡು ಟೂರು ಪ್ರಯಾಣದಲ್ಲಿ ಹೊರಡುತ್ತೆ. ನಾವು ಇಳಿಯೋ ದಿನ ಸಾಯಂಕಾಲ, ಟೋಕಿಯೋಲಿ ಇಳಿಯೋಷ್ಟರಿಗೆ ಸಾಯಂಕಾಲ ಆಗುತ್ತೆ. ಅದೇ ಥರ ಒಸಾಕಾದಿಂದ ಹೊರಡೋದು ಅಷ್ಟೇ ನಾವು ಬೆಳಗ್ಗೆ 9 ಗಂಟೆಗೆಲ್ಲ ಏರ್ಪೋರ್ಟಿಗೆ ಬಂದುಬಿಡ್ತೀವಿ. ಸೊ ಉಳಿದ ದಿನಗಳಲ್ಲಿ ಟೂರ್ ಇರುತ್ತೆ. ಇದು ಫ್ಯಾಕ್ಟು. ತುಂಬ ಜನ ಇದನ್ನು ಹೇಳಲ್ಲ, ಬಟ್ ಫ್ಯಾಕ್ಟ್ ಇದೆ. ನಾವು ಫ್ಯಾಕ್ಟ್ ಹೇಳಿ ಟೂರನ್ನು ಮಾಡೋವಂಥವ್ರು, ಅದರಿಂದ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಸೊ ಮೊದಲ ದಿನ ಮತ್ತು ಎರಡನೇ ದಿನದ ಪ್ರೋಗ್ರಾಮ್ ಪೂರ್ತಿ ಸೇರಿಸಿ ಹೇಳ್ತಾ ಇದ್ದೀನಿ. ಮೊದಲ ದಿನ ಪ್ರೋಗ್ರಾಮ್ ಏನೂ ಇರಲ್ಲ. ನಾವು ಇಳಿಯೋಷ್ಟೊತ್ತಿಗೆ ಡಿನ್ನರು ಮತ್ತು ಪೂರ್ತಿ ಪ್ರಯಾಣದ ಆಯಾಸ ಕಳೆದು ಮಾರನೇ ದಿನಕ್ಕೆ ಸಿದ್ಧರಾಗೋಣ ಅನ್ನೋ ಕಾರಣಕ್ಕೆ ಒಂದೊಳ್ಳೆ ರೆಸ್ಟು ಅಷ್ಟೇ ಇರುತ್ತೆ. ಮಾರನೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇ ಹೋಟೆಲ್ ಮಾಡಿ ಅಲ್ಲಿಂದ ಉಶಿಕು ಡೈಬಟ್ಸು ಅನ್ನೋವಂಥ ಬುದ್ಧನನ್ನು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈ ಬುದ್ಧ 120 ಮೀಟರ್ ಎತ್ತರ ಇರುವಂಥ ಅತಿ ದೊಡ್ಡ ಮೂರ್ತಿ. ಇದು ಪ್ರಪಂಚದ ಅತ್ಯಂತ ಬುದ್ಧನ ಮೂರ್ತಿಗಳಲ್ಲಿ ಇದು ಒಂದು. ನೀವು ಯಾರನ್ನ ಗುಜರಾತ್ ನೋಡಿದ್ದೀರಾ ಅಂದರೆ ನಮ್ಮ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ 182 ಮೀಟರ್ ಎತ್ತರ ಇದೆ. ಇದು 120 ಮೀಟರ್ ಎತ್ತರ. ಕಾಮನ್ ಫ್ಯಾಕ್ಟರ್ ಏನು ಅಂದರೆ ನಾವು ಇವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಎದೆ ಬಾರೋ ತನಕ ಲಿಫ್ಟಲ್ಲಿ ಹೋಗಿ ಸುತ್ತಮುತ್ತಲಿನ ಸೌಂದರ್ಯನ ಕಣ್ಣಲ್ಲಿ ತುಂಬ್ಕೋತೀವಿ. ಅದೇ ಥರ ಈ ಬುದ್ಧನ ಮೂರ್ತಿಗೂ ಕೂಡ ಒಳಗಡೆ ಲಿಫ್ಟ್ ಇದೆ. ಒಳಗಡೆ ಹೋಗ್ತೀವಿ, ನಾವು ಸುತ್ತಮುತ್ತ ಸೌಂದರ್ಯನ ನೋಡಿ ಬರ್ತೀವಿ. ಅದರಲ್ಲಿ ಅದು ಸುತ್ತ ಒಂದು ಬ್ಯೂಟಿಫುಲ್ ಗಾರ್ಡನ್ ಇದೆ. ಗಾರ್ಡನ್ ಆದಮೇಲೆ ಅಲ್ಲಿಂದ ಟೋಕಿಯೋ ಕಡೆ ಡ್ರೈವ್ ಮಾಡ್ತಾ ಇದ್ದೀವಿ. ಟೋಕಿಯೋ ಬಂದು ಆಶಿ ಬ್ರೀವರಿ ಅಂತ ಕರಿತೀವಿ. ಬ್ರೀವರಿ ಇಲ್ಲಿ ಜಪಾನಿನ ಬಿಯರ್ ಕಲ್ಚರ್ ಬಗ್ಗೆ ತಿಳ್ಕೊಳ್ಬಹುದು. ನಾವು ಯಾವುದೇ ಟೂರಲ್ಲಾದರೂ ಅಕಸ್ಮಾತ್ ಆ ಟೂರ್ ಆಗದೆ ಹೋದರೆ ಒಂದು ಆಲ್ಟರ್ನೇಟಿವ್ ಏನು ಅಂತ ಇಟ್ಟೇ ಇರ್ತೀವಿ. ಅಕಸ್ಮಾತ್ ಇದಾಗದೆ ಹೋದರೆ ಹಿಟಾಚಿ ಸೀ ಸೈಡ್ ಪಾರ್ಕ್ ಅಂತ ಕರೀತಾರೆ. ಇದನ್ನು ನೋಡ್ತಾ ಇದ್ದೀವಿ. ದಿಸ್ ಇಸ್ ಒನ್ ಅಮಾಂಗ್ ದಿ ಬೆಸ್ಟ್ ಅಟ್ರಾಕ್ಷನ್. ತುಂಬ ಚೆನ್ನಾಗಿರುತ್ತೆ. ಆಶಿ ಬ್ರೀವರಿಲಿ ನಿಮಗೆ ಬ್ರೀವರಿ ಕಲ್ಚರು ತಿಳಿಬೋದು. ನಾವು ಅದನ್ನು ಮಾಡಿದ್ರೆ ಅಕಸ್ಮಾತು ಅವತ್ತು ಯಾವ್ದಾರ ಕಾರಣಕ್ಕೆ ಅದಾಗಲಿಲ್ಲ ಅಂದರೆ ಟೂರ್ ಹೊರಡೋಕ್ಕೆ ಮುಂಚೆ ಅದರ ಕನ್ಫರ್ಮೇಷನ್ ಹೇಳಿರ್ತೀವಿ. ಇದು ಒಂದು ದೊಡ್ಡ ಬೆಟ್ಟ ಮತ್ತು ಬ್ಯೂಟಿಫುಲ್ ಗಾರ್ಡನ್ನು. ನಾವು ಯಾವ್ದು ಹೇಳ್ತಾ ಇದ್ದೀವಿ, ಹಿಟಾಚಿ ಸೀ ಸೈಡ್ ಪಾರ್ಕ್ ಏನು ಹೇಳ್ತಾ ಇದ್ದೀವಿ. ಅದು ಇಲ್ಲಿ ನೀವು ನೀಲಿ ಕುರಿಂಜ ಅನ್ನೋ ಒಂದು ಹೂವು ಬಿಟ್ಟಿತ್ತು. ಬೆಟ್ಟ ಪೂರ್ತಿ ನೀಲಿ ಕಲರ್ ಆಗಿತ್ತು. ಕೂರ್ಗಲ್ಲಿ ಅಂತ ತುಂಬ ಜನ ವಿಸಿಟ್ ಮಾಡಿದ್ವಿ. ಅದೇ ಥರ ಇದು ಕೂಡ ದೊಡ್ಡ ಗಾರ್ಡನು. ನಾವು ಹೋಗ್ತಾ ಇರೋದು ಆಟೋಮನ್ ಸೀಸನ್ನು, ಅಂದರೆ ಎಲೆಗಳು ತಮ್ಮ ಜೀವಿತಾವಧಿಯನ್ನು ಮುಗಿಸಿ ಹೊಂಬಣ್ಣಕ್ಕೆ ತಿರುಗಿ ಉದುರಿ ವಿದಾಯ ಹೇಳ್ತಾ ಇರುವಂಥ ಸಮಯ. ಸೊ ಇದನ್ನೇ ನೋಡೋಕ್ಕೋಸ್ಕರನೇ ಅದನ್ನು ಆಟೋಮನ್ ಅಂತ ಕರೀತಾರೆ. ಸೊ ಅದನ್ನೇ ನೋಡೋಕ್ಕೆ ಈಗ ಹೋಗ್ತಾ ಇರೋದು. ಸೊ ಈ ಸೀಸನ್ನಲ್ಲಿ ಅಲ್ಲಿರೋ ಬೆಳೆದಿರೋ ಎಲ್ಲ ಗಿಡಗಳು ಕೂಡ ಒಂಥರ ಗೋಲ್ಡನ್ ಬ್ರೌನಿಂದ ಬ್ಲ್ಯಾಕಿಗೆ ತಿರುಗುತ್ತಂತೆ. ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಟ್ರಾ ಮಾಡ್ರನ್ ಜಪಾನ್ ನೋಡೋಕ್ಕೆ ಬರ್ತೀವಿ. ಶಿಬುಯಾ ಕ್ರಾಸಿಂಗ್ ಅಂತ ಕರೀತಾರೆ. ಶಿಬುಯಾ ಕ್ರಾಸಿಂಗಲ್ಲಿ ತಕ್ಷಣಕ್ಕೆ ಏನು ಹೇಳಿ ಅಂದರೆ ಒಂದು ಆರ್ಗನೈಸ್ಡ್ ವೇ ಆಫ್ ಗುಂಪುಗಳು ಆರ್ಗನೈಸ್ಡ್ ಆಗಿರೋದು ಹೇಗೆ ಅನ್ನೋದನ್ನು ನೀವು ನೋಡ್ಕೊಳ್ಳೋಕೆ ಹೋಗಬೇಕು. ಜಪಾನ್ ಓದಿರೋರು ತಿಳ್ಕೊಂಡಿರೋರು ಎಲ್ಲರಿಗೂ ಗೊತ್ತು, ತುಂಬ ಆರ್ಗನೈಸ್ಡ್. ಅವರಲ್ಲಿ ಗಲಾಟೆಗಳು ಗೊಂದಲಗಳು ಇದೆಲ್ಲ ತುಂಬ ಕಮ್ಮಿ, ಶಾಂತ ಸ್ವಭಾವದವರು. ಈ ಶಿಬುಯಾ ಕ್ರಾಸಿಂಗಲ್ಲಿ 5-6 ಕಡೆಯಿಂದ ಅಟ್ ಎ ಟೈಮ್ ಜನಗಳು ಕ್ರಾಸ್ ಮಾಡ್ತಾರೆ. ಸುತ್ತೂರ ಎಲ್ಲ ಟ್ರಾಫಿಕ್ನ ನಿಲ್ಲಿಸ್ತಾರೆ. ಒಂದು 5 ನಿಮಿಷದ ಟ್ರಾಫಿಕ್ಕಲ್ಲಿ ಸಮರ್ಪಕವಾಗಿ ಎಲ್ಲರೂ ಯಾವುದೇ ಗಲಾಟೆ ಗೊಂದಲ ಇಲ್ದಿರ ಅವರು ಅಚ್ಚುಕಟ್ಟಾಗಿ ಹೋಗ್ತಾರೆ. ಇದನ್ನು ನೋಡೋಕ್ಕೆ ಆನಂದ. ಬಹುಶಃ ನೀವ್ಯಾರೋ ಸರ್ ಜನ ಕ್ರಾಸ್ ಮಾಡೋದನ್ನು ನೋಡೋಕ್ಕೇನು ಅಂತ, ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಅದರ ಆನಂದ ಹೇಗಿದೆ ಅಂತ. ಆಮೇಲೆ ದಟ್ ಈಸ್ ದಿ ಹ್ಯಾಪನಿಂಗ್ ಪ್ಲೇಸ್ ಮಾಡ್ರನ್ ಜಪಾನ್. ಸುತ್ತಮುತ್ತ ಹಾಕಿರೋ ಬಿಲ್ ಬೋರ್ಡ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ರನ್ ಆಗ್ತಾ ಇರುತ್ತೆ. ಒಂದೇ ಒಂದು ವಾಹನದ ಹಾರನ್ ಶಬ್ದ ನಿಮಗೆ ಕೇಳಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಅಂತಲ್ಲ, ನೀವು ಯಾವಾಗ ನಾವು ಒಂದ್ಸರಿ ಫ್ಲೈಟ್ ಹತ್ತೀವಿ ಅಲ್ಲಿಂದ ವಾಪಸ್ ಬೆಂಗಳೂರು ಏರ್ಪೋರ್ಟಲ್ಲಿ ಇಡೋ ತನಕ ಎಲ್ಲೂ ಹಾರನ್ ಕೇಳೋದೇ ಇಲ್ಲ. ಅಪರೂಪಕ್ಕೆ ನಾವೇ ಟ್ರಾವೆಲ್ ಮಾಡ್ತಾ ಇರೋ ಬಸ್ಸರು ಹಾರನ್ ಹೊಡಿತಾರೇನೋ, ಅದರ್ವೈಸ್ ಜಪಾನಲ್ಲಿ ಕಲ್ಚರ್ ಇಲ್ಲ. ಅಲ್ಲಿ ಒಂದು ಹಚಿಕೋ ಸ್ಟ್ಯಾಚು ಅಂತ ಕರೀತಾರೆ. ಅದ್ರ ಮುಂದೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತೀವಿ. ಹಚಿಕೋ ನಾಯಿದು ಅದರದ್ದೇ ಸಣ್ಣ ವೃತ್ತಾಂತ ಇದೆ. ನಾನೆಲ್ಲ ಸ್ಟೋರಿ ಹೇಳ್ಬಿಡೋಕ್ಕಾಗಲ್ವಲ್ಲ, ಬಿಕಾಸ್ ನಾನು ನನ್ನ ಜೊತೆ ಜಪಾನ್ ಇರುವಾಗ ನೀವು ಇದನ್ನೆಲ್ಲ ಮತ್ತೆ ಹೇಳಬೇಕಲ್ವ. ಅದರಿಂದ ಹಚಿಕೋ ಸ್ಟ್ಯಾಚು ಅದು ತನ್ನ ಮಾಲೀಕನಲ್ಲಿ ಎಷ್ಟು ವಿಶ್ವಾಸ ಇಟ್ಟಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿ ಇದೆ. ಪ್ರತಿದಿನ ಸಾಯಂಕಾಲ ಅವ್ರು ಬರುವಾಗ ಪ್ರೊಫೆಸರ್ ಒಬ್ಬರು ಸಾಕಿದ್ರು. ಅವ್ರು ಯಾವ ಟ್ರೈನಲ್ಲಿ ಬರ್ತಾರೋ ಆ ಟ್ರೈನಿಗೆ ಕಾಯ್ತಾ ಇತ್ತು. ಅವ್ರ ಪ್ರೊಫೆಸರ್ ಒಂದಿನ ಕೆಲಸಕ್ಕೆ ಹೋದವ್ರು ವಾಪಸ್ ಬರಲಿಲ್ಲ. ಆದರೂ ಇನ್ನೂ 7 ವರ್ಷ ಆ ನಾಯಿ ದಿನ ಹೋಗಿ ಕಾಯ್ತಾ ಇತ್ತಂತೆ. ಸೊ ಇದಕ್ಕೊಂದು ಅದರ ನೆನಪಿನ ಅರ್ಥ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇದು ಯಾಕೆ ಇಷ್ಟು ಫೇಮಸ್ ಆಯಿತು ಏನು ಎತ್ತ ಅಂತ ಕುತೂಹಲ ಇರಲಿ. ಇದನ್ನು ನಾನು ನಿಮಗೆ ಆನ್ ದ ಟೂರಲ್ಲಿರುವಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ.
ಮತ್ತು ಆವತ್ತು ಸಾಯಂಕಾಲ ಡಿನ್ನರ್ ಮಾಡ್ತೀವಿ ಮತ್ತು ರೆಸ್ಟ್ ಮಾಡ್ತೀವಿ. ಇದು ಟೋಕಿಯೋದಲ್ಲಿ ನಮ್ಮ 2ನೇ ದಿನ. ನೆಕ್ಸ್ಟು 3ನೇ ದಿನ ಬೆಳಿಗ್ಗೆ ಎಲ್ಲಿಂದ ಹೊರಡ್ತೀವಿ, ಏನು ಮಾಡ್ತೀವಿ, ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಕುತೂಹಲದಿಂದ ಕಾಯ್ತಾ ಇರಿ. ದಯವಿಟ್ಟು ವೀಡಿಯೋ ನೋಡಿ. ನನಗೆ ತುಂಬ ಜನ ಫೋನ್ ಮಾಡಿದ್ದೀರಾ, ಶ್ರೀನಿವಾಸ್ ನಿಮ್ಮದು ಸ್ಟೇಟಸ್ ನೋಡಿದ್ವಿ, ನಿಮ್ಮದು ಫೇಸ್ಬುಕ್ಕಲ್ಲಿ ನೋಡಿದ್ವಿ ಅಂತ ವಿವರಗಳನ್ನ ತೊಗೊಂಡಿದ್ದೀರಿ. ಸುಮಾರು ಜನ ಬುಕ್ಕಿಂಗ್ ಮಾಡಿದ್ದೀರಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ. ನಮಸ್ಕಾರ.